जिल्ह्यात गांजाची विक्री व सेवन यावर पूर्णपणे आळा घालण्याच्या उद्देशाने सर्व पोलीस ठाण्यांना गांजा सेवन चाचणी किट वितरित करण्यात आले आहेत. गांजाच्या प्रकरणांमध्ये विक्रेत्यांसह सेवन करणाऱ्यांवरही गुन्हे दाखल केले जात आहेत, असे जिल्हा पोलीस अधीक्षक के रामराजन यांनी सांगितले. शहरात आयोजित पत्रकार परिषदेत ते बोलत होते. शहर व ग्रामीण भागामध्ये गांजा संबंधी गुन्ह्यांची संख्या वाढत असल्याच्या पार्श्वभूमीवर सर्वत्र कडक कारवाई करण्याचे स्पष्ट निर्देश देण्यात आले आहेत. ಬೆಳಗಾವಿ ಜಿಲ್ಲೆಯಲ್ಲಿ ನಾನು ಚಾರ್ಜ್ ತಗೊಂಡಾದ್ಮೇಲೆ ಬೇರೆ ಬೇರೆ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬಂದು ನೋಡುವಾಗ ಒಂದು 2-3 ವಿಚಾರಗಳನ್ನು ಸಾರ್ವಜನಿಕರು ನನಗೆ ಪ್ರಸ್ತಾವನೆ ಮಾಡಿದ್ದಾರೆ. ಒಂದು ಮದ್ಯಪಾನ ಮಾರಾಟ ಮಾಡುವುದು ಹಳ್ಳಿಯಲ್ಲಿ ಜಾಸ್ತಿ ಆಗಿದೆ, ಮತ್ತು ಗಾಂಜಾ ಸೇವನೆ ಮಾಡುವುದು ಮತ್ತು ಟ್ರಾಫಿಕ್ ರಿಲೇಟೆಡ್ ಇಶ್ಯೂ. ಈ ವಿಚಾರದಲ್ಲಿ ಗಾಂಜಾ ಸೇವನೆ ಮಾಡುವುದನ್ನು ಕಂಟ್ರೋಲ್ ಮಾಡೋದು ಮತ್ತು ಕೇಸ್ ಮಾಡೋದಕ್ಕೆ ನಮ್ಮ ಆಫೀಸರ್ಸ್ಗೆ ಸಹಕಾರ ಮಾಡುವುದಕ್ಕೆ ಟೆಸ್ಟಿಂಗ್ ಕಿಟ್, ಪ್ರೆಗ್ನೆನ್ಸಿ ಟೆಸ್ಟಿಂಗ್ ಕಿಟ್ ಥರ ಒಂದು ಟೆಸ್ಟಿಂಗ್ ಕಿಟ್ ಇರ್ತದೆ. ಟೆಸ್ಟಿಂಗ್ ಕಿಟ್ಟನ್ನು ಯೂರಿನ್ ಸ್ಯಾಂಪಲ್ ಹಾಕುವ ಸಂದರ್ಭದಲ್ಲಿ ಪಾಸಿಟಿವ್ ಇರ್ತಂದರೆ ಡಬಲ್ ಲೈನ್ ಬರ್ತದೆ. ಸೊ ಇಂಥ ಕಿಟ್ಟನ್ನು ಪ್ರತಿಯೊಂದು ಸ್ಟೇಷನ್ಗೆ ನಾವು ಸ್ಯಾಂಪಲ್ ಕಿಟ್ಟನ್ನು ತರಿಸಿಕೊಟ್ಟಿದ್ದೀವಿ. ತರಿಸಿಕೊಟ್ಟು ಆದಮೇಲೆ ಈಗ ಇತ್ತೀಚೆಗೆ ಲಾಸ್ಟ್ ಒಂದು ವಾರದಲ್ಲಿ ಸುಮಾರು ಒಂದು 5-6 ಕೇಸ್ ಆಗಿದೆ. ಅದರಲ್ಲಿ ಒಂದು ಚಿಕ್ಕೋಡಿಯಲ್ಲಿ, ರಾಯಬಾಗಲ್ಲಿ ಮತ್ತು ಖಾನಾಪುರನಲ್ಲಿ ಪೆಡ್ಲರ್ಸ್ ಒಂದು 3 ಜನ ಹಿಡಿದಿದ್ದಾರೆ. ಇವತ್ತು ಕೂಡ ಒಂದು ಕೇಸ್ ಆಗಿದೆ. ಅದ್ರ ಬಗ್ಗೆ ಡೀಟೇಲ್ ಮುಂದಿನ ದಿವಸಗಳಲ್ಲಿ ಕೊಡ್ತೀವಿ. 3 ಕೇಸಲ್ಲಿ ಕೂಡ ಯಾರ್ಯಾರು ಪೆಡ್ಲರ್ ಇದ್ದಾರೆ, ಚಿಕ್ಕೋಡಿಯಲ್ಲಿ ಒಂದು ರಾಮನಗರ, ಚಿಕ್ಕೋಡಿ ಟೌನ್ ವ್ಯಾಪ್ತಿಯಲ್ಲಿ ಬರುವ ರಾಮನಗರ ಬೀದಿಯಲ್ಲಿ ವಂದನಾ ರಾಜು ಎಂಬ ಒಂದು 50 ವಯಸ್ಸಿರುವ ಮಹಿಳೆ ಒಂದು 165 ಗ್ರಾಮ್ ಗಾಂಜಾವನ್ನು ಇಟ್ಕೊಂಡು ಮಾರಾಟ ಇರುವುದು ಕಂಡು ಬಂದಿದೆ. ಮತ್ತು ಅದಲ್ಲದೆ ಆ ಮಹಿಳೆಯಿಂದ ಯಾರ್ಯಾರ ಕಡೆ ಗಾಂಜಾ ಹೋಗಿದೆ ಮತ್ತು ಯಾರ ಕಡೆಯಿಂದ ಆ ಮಹಿಳೆಗೆ ಬಂತು, 2 ಕೂಡ ಈಗ ಚೆಕ್ ಮಾಡ್ತಾ ಇದ್ದೀವಿ. ಯಾರ್ಯಾರ ಕಡೆ ಹೋಗಿದೆ ಅಂದರೆ ಹೇಳೋದಕ್ಕೆ ಆಲ್ರೆಡಿ ಒಂದು 4 ಜನಕ್ಕೆ ಟೆಸ್ಟ್ ಮಾಡಿದ್ದೀವಿ. ಒಂದು 4 ಜನ ಪಾಸಿಟಿವ್ ಬಂತು. ಈ ಮಹಿಳೆ ಈ 4 ಜನಕ್ಕೂ ಕೊಟ್ಟಿರೋದು ಕಂಡು ಬಂದಿದೆ. ಇದೇ ರೀತಿಯಲ್ಲಿ ರಾಯಬಾಗ್ ಸ್ಟೇಷನಲ್ಲಿ ಒಂದು 102 ಗ್ರಾಮ್ ನೂರ್ ಪಾಸಾ ಎಂಬ ಒಂದು ಕಡೆಯಿಂದ ಒಂದು 102 ಗ್ರಾಮ್ ಗಾಂಜಾವನ್ನು ಕೂಡ ಸೀಸ್ ಮಾಡಲಾಗಿದೆ. ಅದೇ ರೀತಿಯಲ್ಲಿ ಇವನು ಅಲ್ಲಿ ಸುತ್ತಮುತ್ತ ರೈತರ ಕೆಲಸ ಮಾಡಿಕೊಂಡು ಸುತ್ತಮುತ್ತ ಅಲ್ಲಿ ಇರುವವರಿಗೆ ಗಾಂಜಾ ಮಾರಾಟ ಮಾಡೋದು ಕಂಡು ಬಂದಿರ್ತದೆ. ಅವನು ಯಾರ್ಯಾರಿಗೆ ಮಾರಾಟ ಮಾಡಿದಾನೋ ಅವನಿಗೆ ಎಲ್ಲಿಂದ ಬಂದಿದೆ, ಇದು ಬಗ್ಗೆನೂ ಕೂಡ ಈಗ ತನಿಖೆ ನಡೀತಾ ಇದೆ. ಖಾನಾಪುರನಲ್ಲಿ 10ನೇ ತಾರೀಕು ಖಾನಾಪುರ ರೈಲ್ವೆ ಸ್ಟೇಷನ್ ಕಡೆ ಒಬ್ಬನ ಪ್ರಾಣಿಸ್ ಬಾಸ್ ಎಂಬನ ಕಡೆಯಿಂದ ಒಂದು 100ಕ್ಕಿಂತ ಹೆಚ್ಚು ಗ್ರಾಮ್, ಸುಮಾರು 150 ಗ್ರಾಮ್ ಗಾಂಜಾವನ್ನು, 135 ಗ್ರಾಮ್ ಗಾಂಜಾವನ್ನು ಇವನ ಕಡೆಯಿಂದ ಸೀಸ್ ಮಾಡಲಾಗಿದೆ. ಇವನು ಮಗನು ಕೊಟ್ಟಿರೋದಾಗಿ ಮಗನ ಕಡೆಯಿಂದ ಇವನು ತಗೊಂಡು ಲೋಕಲಿ ಮಾರಾಟ ಮಾಡಿರೋದು ಕಂಡು ಬಂದಿದೆ. ಇವನ್ ಮೇಲ್ಗಡೆನೂ ಕೇಸ್ ದಾಖಲಾಗಿದೆ. ಇದೇ ರೀತಿಯಲ್ಲಿ ಸುಮಾರು ಇನ್ನೂ ಒಂದು 4-5 ಕೇಸ್ ದಾಖಲಾಗಿದೆ. ಎಲ್ಲರಿಗೂ ಸಾರ್ವಜನಿಕರಿಗೆ ನಾನು ಹೇಳೋದೇನೆಂದ್ರೆ, ದಯವಿಟ್ಟು ಒಂದು ವೇಳೆ ಗಾಂಜಾ ಮಾಹಿತಿ ಇರುವ ಸಂದರ್ಭಗಳಲ್ಲಿ ನಮ್ಮ ಗಮನಕ್ಕೆ ತಗೊಂಡು ಬನ್ನಿ. ಕರ್ನಾಟಕ ಸ್ಟೇಟ್ ಪೊಲೀಸ್ ಆ್ಯಪ್, KSP ಆ್ಯಪ್ ಅಂದರೆ ನೀವು ವಾಟ್ಸಪ್ ಇದೆಲ್ಲ ಡೌನ್ಲೋಡ್ ಮಾಡ್ತಾರೆ. ಅದೇ ರೀತಿಯಲ್ಲಿ KSP ಆ್ಯಪ್ ಅಂದರೆ ಒಂದಿರ್ತದೆ. ಅದರಲ್ಲಿ ಮಾಹಿತಿ ಕೊಡ್ತೀವಿ ಅಂದರೆ ಖಂಡಿತವಾಗಿ ನಾವು ಚೆಕ್ ಮಾಡ್ತೀವಿ, ಗಾಂಜಾ ಟೆಸ್ಟ್ ಮಾಡ್ತೀವಿ. ಯಾರು ಇದ್ದಾರೆ ಅಂದ್ರೂ, ಕಾಲೇಜ್ ಮಕ್ಕಳು, ಸ್ಕೂಲ್ ಮಕ್ಕಳು ಇದ್ದಾರೆ ಅಂದರೆ ಅವ್ರು ನಾವು ಜೈಲಿಗೆ ಕಳಿಸೋದಲ್ಲ, ಅವರ ಸರಿಪಡಿಸುವ ಪ್ರಯತ್ನವನ್ನು ಮಾಡ್ತೀವಿ. ಯಾರ್ಯಾರು ಮಾರಾಟ ಮಾಡ್ತಾ ಇದ್ದಾರೋ ಅವರ ಖಂಡಿತವಾಗಿ ಜೈಲಿಗೆ ಕಳಿಸ್ತೀವಿ. ಒಂದು ವೇಳೆ ಅವರು ಬೇಲಲ್ಲಿ ಬರ್ತಾರೆ ಅಂದ್ರೆ ಮತ್ತು ಮುಂದುವರಿಯುವ ಸಂದರ್ಭದಲ್ಲಿ ಇಲ್ಲಿಂದ ಊರಿಂದ ನಾವು ಓಡಿಸ್ತೀವಿ. ಗಡಿಪಾರು ಮಾಡೋದಕ್ಕೂ ನಾವು ಬರೆಯೋದಕ್ಕೆ ರೆಡಿ ಇದ್ದೀವಿ. ಮುಂದಿನ ದಿವಸದಲ್ಲಿ ಗಡಿಪಾರು ಮಾಡ್ತೀವಿ. ಈ ಕೇಸಲ್ಲಿ ರಾಯಬಾಗ್ ಇನ್ಸ್ಪೆಕ್ಟರ್ ದುರ್ಯೋಧನ ಐಹೊಳೆ ಮತ್ತು इन्स्पेक्टर. जर मद्यप्राशन केलेल्या चालकामुळे अपघात झाला तर मद्य दुकानांच्या मालकांवरही गुन्हे दाखल केले जातील. त्यामुळे रस्ता अपघात रोखण्यासाठी नागरिकांनी पोलिसांसोबत सहकार्य करावे, असे त्यांनी सांगितले. विनोद कोलकार, KMM मराठी, बेळगाव.